ಅಣ್ಣ ಸೈಡಿಂದ ಶಿಕ್ಷಣದ ಕಾರ್ಯಗಳ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಮ್ಮ ಬಸವನ ಜನತೆಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ಬೆಳಗಿನ ಸಮಪ್ರಭ ನಿರ್ವಿಘ್ನಂ ಭೂತೇಶು ಲಕ್ಷ್ಮೀ ರೂಪೇಣ ನೆನೆಯುತ್ತಾ ಶ್ರೀಗಂಧ ಕೃಷ್ಣ ಅಧ್ಯಕ್ಷರು ಕೃಷ್ಣ ಕಾರ್ಯದರ್ಶಿ ಭಾಗವಹಿಸತಕ್ಕಂಥ ಸೃಷ್ಟಿ ನಿವೃತ್ತ ನೇತ್ರಾಧಿಕಾರಿಗಳು ಚುಂಟೇರಿ ಆಸ್ಪತ್ರೆ ದಾವಣಗೆರೆ ಈ ಒಂದು ಕಾರ್ಯಕ್ರಮಕ್ಕೆ ಗಂಟೆ ಬೆಳಿಗ್ಗೆ ನೀವು ಸ್ಟಾರ್ಟ್ ಮಾಡೋದು ರಾತ್ರಿ ಅನ್ನ ನಿಮಗೆ ಅಡಿಗೆ ಇರ್ತೀವಿ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಊಟ ಮಾಡ್ಬೋದು. ಅಂತ ಗುರುಗಳು ನಾವು ಸ್ಮರಿಸೋದಕ್ಕೆ ನನಗೆ ಬಹಳ ಗೌರವ ಅನಿಸ್ತದೆ. ಮತ್ತೆ ನಿಮಗೆ ಏನಂತಾರೆ, ನಮ್ಗೆ ಇಂಥ ಗುರುಗಳು ಇದಾರಲ್ಲ, ಇಂಥ ಗುರುಗಳು ನಮ್ಗೆ ಲಿಂಗೈಕ್ಯ ಇನ್ನೂ 100 ವರ್ಷ ಬಾಳ್ಬೋದಾಗಿತ್ತು, ಇನ್ನೂ ಸುಮಾರು ವರ್ಷ ಬಾಳಿ ನಮ್ಮಂತರಿಗೆ ಸ್ವಲ್ಪ ದಾರಿ ಹಾಕೋದಾಗಿತ್ತು ಅಂತ ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ. ಆದ್ರೆ ಎಲ್ಲರೂ ಎಲ್ಲ ಕೆಲಸ ಮಾಡೋದು ಸಾಧ್ಯ ಇಲ್ಲ. ಆದ್ರೆ ಎಲ್ಲ ಕೆಲಸ ಮಾಡೋಣ ಗೌರವಿಸ್ಬೋದು. ಆ ಕೆಲಸ ನೀವು ಮಾಡ್ಬೇಕು. ಈಗ ಯಾವ್ದೊಂದು ಕೆಲಸ ಮಾಡ್ತಾರೆ ಅಂದ್ರೆ, ಈಗ ಟೀಚರ್ಸ್ ಪಾಠ ಮಾಡ್ತಾರೆ ಅಂದ್ರೆ ಅವ್ರದೇ ಒಂದು ಅದಕ್ಕೆ ಒಂದು ಗೌರವ ಇದೆ. ಅವ್ರಿಗೆ ನೀವು ಗೌರವ ಮಾಡಬೇಕು. ಇದೇ ಕಾರಣಕ್ಕೆ ನಮ್ಮ ಸಂಘಟನೆ ಬೆಳೆದಿರೋದು. ಅಲ್ಲಿಂದ ನಾವು ಯಾವುದೇ ಅಪೇಕ್ಷೆ ಪಡೆದರೆ ಇವತ್ತು ನಮ್ಮ ಮೇಡಮ್ ಅವರಿಗೆ ಸಹ ಪೂರ್ತಿ ಮಾಹಿತಿ ಇಲ್ಲ. 3180 ಜನಕ್ಕೆ ನಮ್ಗೆ ಸನ್ಮಾನ ಮಾಡೋ ಟೀಚರ್ಸ್ ಯಾಕೆ ಕಾರಣ ಮಾಡಿದ್ವಿ ನಾವು 3180 ಜನಕ್ಕೆ ಅಂತ ಹೇಳಿ ಎಲ್ಲೂ ಮುಂದೆ ಬರ್ತಾ ಇಲ್ಲ. ಆ ಮುಂತಾದ ಕೆಲಸನ ಮಾಡ್ಲಿ. ಮತ್ತೆ ಅವ್ರು ಮುಂತಾದ ಕೆಲಸ ಮಾಡಿದಾಗ ಅವ್ರಿಗೆ ಯಾರೇ ಸರ್ಕಾರದ ಸನ್ಮಾನ ಸಿಗ್ತಾ ಇಲ್ಲ, ಯಾರು ದುಡ್ಡು ಕೊಡ್ತಾರಲ್ಲ, ದುಡ್ಡು ಕೊಡೋರಿಗೆ ಅವ್ರಿಗೆ ವರ್ಷಕ್ಕೊಂದು ಶಿಕ್ಷಕರ ದಿನ ಅಂದಾಗ 5ರಿಂದ 10 ಜನಕ್ಕೆ ಅವ್ರ ಕಡೆ ಮಾತ್ರ ಚೆಕಪ್ ಅವ್ರಿಗೆ ಮಾತ್ರ ಸನ್ಮಾನ ಮಾಡ್ತಾರೆ. ಇದನ್ನ ನಾನು ತಿಳ್ಕೊಂಡಾಗ ನನಗೆ ಮನಸ್ಸಿಗೆ ಬೇಜಾರಾಗಿ ಏನಾದ್ರೆ ಸರಿ ನಾನು ಯಾಕೆ ಮಾಡ್ಬೋದು ಅಂತೇಳಿ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ 2ರಿಂದ 3 ಟೈಮ್ 100 ಜನಕ್ಕೆ ಸನ್ಮಾನ ಮಾಡ್ತೀನಿ. ಆಶಾ ಕಾರ್ಯಕರ್ತರಿಗೆ ಅವ್ರು ಯಾರು ಸನ್ಮಾನ ಮಾಡಿಲ್ಲ ಅಂತ ಕೇಳ್ಪಟ್ಟೆ. ಮೊನ್ನೆ ಮಂಜುನಾಥನ್ ಅವರ ಅಧ್ಯಕ್ಷ ನಂಬರ್ ಕೊಟ್ಟಿದ್ದೀನಿ. ಈ ಸರಿ ಅವ್ರಿಗೆ ಒಂದು 200 ಜನಕ್ಕೆ ಸನ್ಮಾನ ಕಾರ್ಯಕ್ರಮನ ಮುಂದೆ ಇದೇ ತಿಂಗಳಲ್ಲಿ ಇಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇದು ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ಕೆಲಸ ಮಾಡ್ತಾರೆ, ಗೌರವಿಸಿದ್ರೆ ಅವ್ರೇನ್ ಮಾಡ್ತಾರೆ. ಇವಾಗ ಯಾರ ಇಮಿಡಿಯೇಟ್ಲಿ ಪಳನಿಸ್ವಾಮಿ ಒಂದು 5,000 ರೂಪಾಯಿ ಕೊಡೋದ್ರೆ ದೇವರನ್ನದು ಅವನ ಹತ್ರ ದುಡ್ಡು ಇರಲ್ಲ. ಸಾರ್ವಜನಿಕವಾಗಿ ಕೈ ಬಾಯಿ ಸುತ್ತಿರೋದಕ್ಕೆ ಆ ವ್ಯಕ್ತಿ ಎಲ್ಲೇ ಹೋದ್ರು ಆ ವ್ಯಕ್ತಿಗೆ ಯಾರು ಏನು ಇಲ್ಲ ಅಂತ ಹೇಳೋದಿಲ್ಲ. ನಾನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಬೇಕಪ್ಪ ಅಂತ ಕೇಳ್ತಾರೆ ಹೊರತು ಎದಕ್ ಬೇಕಪ್ಪ ಅಂತ ಅವನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಕೇಳಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸತತವಾಗಿ 2014-15ರಿಂದ ಅವ್ರು ದಾವಣಗೆರೆ ಬಂದ ನನ್ನ ಜೊತೆಯಲ್ಲಿದ್ದಾರೆ. ಹಾಗಾಗಿ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಮಾಡಿ ಅಂತ ಹೇಳ್ತೀನಿ. ಒಬ್ಬ ಜಗದ್ಗುರುಗಳ ಕಾರ್ಯಕ್ರಮ ನಾವು ಯಾಕೆ ಮಾಡ್ತೀವಿ ಅಂದ್ರೆ ಆ ಜಗದ್ಗುರುಗಳಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳು ನಮ್ಗೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಹಾರೈಸಿದಾಗೆ ನಮಗೆ ಸಂಸ್ಕಾರಗಳನ್ನು ಕಳಿಸಿರ್ತಾರಲ್ಲ, ಹಾಗಾಗಿ ಅಂತ ಜಗದ್ಗುರುಗಳ ಕಾರ್ಯಕ್ರಮ ನಾವು ಮಾಡ್ತೀವಿ. ಶಿಕ್ಷಕರು ಅಷ್ಟೇ. ನಾನು ಕೂಡ ಇಲ್ಲೇ ದಾವಣಗೆರೆಯಲ್ಲೇ ಓದಿರ್ತಕ್ಕಂಥ ವ್ಯಕ್ತಿ. ಗೌರ್ಮೆಂಟ್ ಸ್ಕೂಲಲ್ಲಿ ನಾನು 3 ಓದಿರೋದು ಕೂಡ 1 to 7 ವೆಂಕಭವಿ ಕಾಲೋನಿ ವಡರಗೆರೆ ಸ್ಕೂಲಲ್ಲಿ, 8, 9 ಗೌರ್ಮೆಂಟ್ ಹೈಸ್ಕೂಲ್, 10th ಜೂನಿಯರ್ ಕಾಲೇಜ್. ಯಾಕಪ್ಪ ಅಂದ್ರೆ ನಾನು ಬಡತನದಲ್ಲಿದ್ದೆ ಆ ದಿನಗಳಲ್ಲಿ. ನನಗೆ ಯಾವುದು ಯಥೇಚ್ಛವಾಗಿ ನಮ್ಮ ತಂದೆ ತಾಯಿ ಕೂಡ ಯಾರು ಶ್ರೀಮಂತರಲ್ಲ, ನಾನು ಕೂಡ ಬಡತನದಲ್ಲೇ ಬಂದಿರ್ತಂಥ ವ್ಯಕ್ತಿ. ಹಾಗಾಗಿ ನಾನು ಗೌರ್ಮೆಂಟ್ ಸ್ಕೂಲ್ಗಳನ್ನೇ ಆಯ್ಕೆ ಮಾಡೋದು ಆ ಉದ್ದೇಶಕ್ಕೆ. ಎಲ್ಲಿ ಏನಾರ ಕಲಿಬಹುದು, ಸಂಸ್ಕಾರ ಕಲಿಬೇಕಂದ್ರೆ ನಾವು ಗೌರ್ಮೆಂಟ್ ಸ್ಕೂಲಾಗಿ ಮಾತ್ರ ಕಲಿಬಹುದು. ಅಂತ ಶಿಕ್ಷಕರು ನಮ್ಮಲ್ಲಿರ್ತಾರೆ. ಪ್ರೈವೇಟ್ ಸ್ಕೂಲಾಗಿ ಹೋದ್ರೆ ದುಡ್ಡು ಕೊಟ್ಟು ಸ್ಕೂಲಿಗೆ ಸೇರ್ತೀವಿ. ಗೌರ್ಮೆಂಟ್ ಸ್ಕೂಲಾಗಿ ಎಲ್ಲ ಸಿಗ್ತೈತಂದ್ರು ಇವತ್ತು ಮಕ್ಕಳು ನಾವು ಯಾಕೆ ಸೇರಿಸ್ತಾ ಇಲ್ಲ ಅಂದ್ರೆ ಹಿರಿಯರು ಪ್ರತಿಯೊಬ್ಬರು ಬರೀ ಹೈಟೆಕ್ ಆಗಿ ಯೋಚನೆ ಮಾಡ್ತಾ ಇದಾರೆ ಹೊರತ ಸಂಸ್ಕಾರ ಕಲೆ ಸ್ಕೂಲ್ ಅಂತ ಕಳಿಸ್ತಕ್ಕಂಥ ತಂದೆ ತಾಯಿಗಳು ಯೋಚನೆ ಮಾಡ್ತಾ ಇಲ್ಲ. ಏನ್ ಸಿಗ್ಬೇಕು ಅದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ತದೆ. ನೋಡ್ರಿ ಇವತ್ತೆಲ್ಲ ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಊಟ ತಿಂಡಿ ಯಾವ್ದು ಸಿಗ್ತಿಲ್ಲ. ಇವತ್ತು ಪ್ರತಿಯೊಂದು ಮಕ್ಳಿಗೆಲ್ಲ ಇದು ಸಿಗ್ತೈತಿ. ಆದ್ರೆ ನಾವ್ ಏನ್ ಮಾಡ್ತೀವಿ, ಹಿರಿಯರು ಬರೀ ಪ್ರೈವೇಟ್ ಸ್ಕೂಲಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ನಮ್ಮ ಶಿಕ್ಷಕರಲ್ಲಿ ದಯವಿಟ್ಟು ತಮ್ಮ ವಿನಂತಿ, ನಿಮ್ಮ ಮಕ್ಕಳು ಕೂಡ ನಿಮ್ ಗೌರ್ಮೆಂಟ್ ಸ್ಕೂಲಾಗಿ ಓದ್ಬೇಕಂತ ನನ್ನ ಆಸೆ. ನೀವಿಲ್ಲಿ 80,000 ರೂಪಾಯಿ ಸಂಬಳ ತಗೋತೀರಾ, ಅಲ್ಲಿ ಹೋಗಿ 45 ಲಕ್ಷ 10 ಲಕ್ಷ ಕೊಟ್ಟು ಡಿಪಾಸಿಟ್ ಮಾಡಿ ಅಂತ ಸ್ಕೂಲಾಗಿ ನಿಮ್ಮ ಮಕ್ಕಳನ್ನ ಕಳಿಸ್ತೀರ. ನಿಮ್ಮ ಮಕ್ಕಳು ಕೂಡ ಒಬ್ರು ಇಬ್ಬರು ಗೌರ್ಮೆಂಟ್ ಸ್ಕೂಲಾಗಿ ಓದಿಸಿ.
ಇವತ್ತು ಯಾರು ರಾಜಕೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅಂದ್ರೆ ಅದು ಗೌರ್ಮೆಂಟ್ ಸ್ಕೂಲಾಗ ಓದಿರೋಂಥ ಮಕ್ಕಳು ಮಾತ್ರ ಆಗಿದ್ದಾರೆ. ದೊಡ್ಡ ದೊಡ್ಡ ಸ್ಕೂಲಾಗ ಓದಿರ್ತಕ್ಕಂಥ ಮಕ್ಕಳು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾನು ದುಡ್ಡು ಹಾಕಿದ ಸ್ಕೂಲ, ನಮ್ಮ ಅಪ್ಪ ಅಮ್ಮ ದುಡ್ಡು ಹಾಕಿದ್ದಾರೆ, ನಾನು ದುಡ್ಡು ಮಾಡ್ಬೇಕನ್ನೋದು ಬಿಟ್ರೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆ ಒಳಗೆ ಆ ಮಕ್ಕಳು ಬೇರೆ ಏನು ಕಲಿಯಲ್ಲ ಅಂತ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಶಾಲಾ ಕಾಲೇಜು ಹಿರಿಯರು, ಊರಿನಲ್ಲಿರ್ತಕ್ಕಂಥ ಮುಖಂಡರುಗಳು ತಮ್ಮ ಮಕ್ಕಳನ್ನ ಆದಷ್ಟು ಗೌರ್ಮೆಂಟ್ ಸ್ಕೂಲಾಗೆ ಶಾಲೆ ಕಳಿಸಿದ್ರೆ ಬಹಳ ಅನುಕೂಲ ಅಂತ. ಯಾಕಂದ್ರೆ ಬರ್ತಾ ಬರ್ತಾ ಏನಾಗಿದೆ ಅಂದ್ರೆ ರಾಜಕೀಯ ಒತ್ತಡಗಳು ಅವು ಇವು ಆಗಿ ಸ್ಕೂಲ್ಗಳೇ ಬಂದಾಗ್ತದೆ, ಗೌರ್ಮೆಂಟ್ ಸ್ಕೂಲ್ಗಳು. ನಾನೇನಾರ ಚೆನ್ನಾಗಿದ್ದೀನಿ ಅಂದ್ರೆ ಆ ಪುಣ್ಯಾತ್ಮ ಗುರುಗಳ ಹೆಸರಿಂದಲೇ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ನಮ್ಮ ತಂದೆ ತಾಯಿಗಳು ಕೂಡ ಪಾದಯಾತ್ರೆ ಮಾಡಿ ಏನಪ್ಪ ಗಂಡು ಮಗನ ಮನೆ ಲೇಟ್ ಆಗಿಬಿಟ್ಟಿದೆ ಅಂತೇಳಿ ಅನ್ಕೊಂಡು ಅವ್ರು ಪಾದಯಾತ್ರೆ ಮಾಡಿದಾಗ ನಾನು ಹುಟ್ಟಿದ್ದಂತ ಅವರು ಲಿಂಗೈಕ್ಯರಿದ್ದು, ಇವರೆಲ್ಲ ಇನ್ನೊಬ್ಬರು ದೊಡ್ಡರಿದ್ದರು. ಆ ಹೆಸರನ್ನೇ ನನಗಿಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಗೌರ್ಮೆಂಟ್ ಸ್ಕೂಲಾಗಿ ಓದಿಸೋಂಥ ಮಕ್ಕಳಿಗೆ ಕಳಿಸ್ಕೊಡಿ. ಶಿಕ್ಷಕರು ಕೂಡ ಇಲ್ಲಿ ಸಂಸ್ಕಾರ ಭಾಳ ಕೊಡ್ತಾರಂತ ನಾನು ಅನ್ಕೊಂಡಿದ್ದೀನಿ. ರೋಗಿಗಳನ್ನ ನೋಡಿ ಅವರಿಗೆ ಅಡ್ವೈಸ್ ಮಾಡಬೇಕು ಅಂತ ಅನ್ಕೊಂಡು ಬಂದವನಿಗೆ ಒಂದು 4 ಮಾತಾಡಿ ಅಂತ ಹೇಳಿದ ತಕ್ಷಣ ಸ್ವಲ್ಪ ಇನ್ಹಿಬಿಷನ್ ಅಂತ ಬಂತು. ಬಟ್ ಇಬ್ಬರು ಮಾತಾಡಿದ ಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸ್ವಲ್ಪ ಮನಸ್ಸಾಗುವಾಗಿ 1-2 ಮಾತಾಡ್ತೀವಿ. ನೀವು ಮುಂದಿನ ಭಾವಿ ಪ್ರಜೆಗಳು, ನಮ್ಮ ದೇಶದ ಪ್ರಜೆಗಳು. ನಮ್ಮ ದೇಶ ತುಂಬ ಮೇಲೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದರೆ ನೀವೆಲ್ಲ ಕಷ್ಟಪಡಿ. ಆ ಕಷ್ಟಪಟ್ಟು ವಿದ್ಯಾವಂತರಾಗಬೇಕು ಅಂದರೆ ಒಂದೇ ಒಂದು ಸೆಂಟೆನ್ಸ್ ಹೇಳ್ತೀನಿ, ನನ್ನ ಲೈಫ್ ಲಾಂಗ್ ಜ್ಞಾಪಕ. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳೋದು ಬಿಟ್ಬಿಟ್ರೆ ನೀವು ಅತ್ಯಂತ ಉತ್ತಮ ವ್ಯಕ್ತಿಗಳಾಗ್ತದೆ. ಯಾವ ವ್ಯಕ್ತಿ ಸುಳ್ಳು ಹೇಳ್ತಾನೋ ಅವ್ನು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು, ಈಗಿನ ದಿನಗಳಲ್ಲಿ ತಂದೆ ತಾಯಿಗಳು ಮಕ್ಕಳ ಇಷ್ಟದಂತೆ ವಿದ್ಯಾಭ್ಯಾಸ ಕಲಿಸದೆ ಅವ್ರಿಗೆ ಇಷ್ಟ ಬಂದದ್ದು ಮಕ್ಕಳ ಮೇಲೆ ಹೇಳ್ತಾರೆ. ಅಂದ್ರೆ ನನ್ನ ಮಗ ವೈದ್ಯ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು. ಆದರೆ ತುಂಬಾ ಜನಕ್ಕೆ ಗೊತ್ತಿದೆ ನಮ್ಮ ದೇಶದಲ್ಲಿ ಏನಾದರೂ ಪದ್ಮಶ್ರೀ, ಪದ್ಮವಿಭೂಷಣ, ಭಾರತ ರತ್ನ ಅವನ್ನೆಲ್ಲ ನೋಡಿದರೆ ಅದರಲ್ಲಿ ತುಂಬಾ ಜನ ಡಾಕ್ಟರ್ಗಳಾಗಲಿ ಇಂಜಿನಿಯರ್ಗಳಾಗಲಿ ಇರಲ್ಲ. ಅವೆಲ್ಲ ಪ್ರಶಸ್ತಿಗಳನ್ನ ಪಡೆಯೋದು ಯಾರು ಅಂದರೆ ವಿವಿಧ ಕಲೆಗಳಲ್ಲಿ, ವಿವಿಧ ರಂಗಗಳಲ್ಲಿ ಯಾರು ಕೆಲಸ ಮಾಡ್ತಾರೋ ಮನಸ್ಸಿಟ್ಟು ಅವ್ರಿಗೆ ಬಂದಿದೆ ಪದ್ಮಶ್ರೀ ಅವಾರ್ಡ್. ಅಂದ್ರೆ ಅತ್ಯುನ್ನತ ಗೌರವ ಪಡಿಬೇಕು ಅಂದ್ರೆ ನೀವು ಡಾಕ್ಟ್ರೇ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಇಲ್ಲ. ನಿಮಗೆ ಯಾವುದು ಇಷ್ಟವಾದ ಕೆಲಸನೋ ಆ ಕೆಲಸ ಮಾಡಿ. ನಿಮ್ಮ ತಂದೆ ತಾಯಿಗಳು ಬಿಡದೇ ಇದ್ರೆ ನೀವು ಗಾಡಿ ಬೇಡಿ ಆದರೂ ನಿಮಗೆ ಇಷ್ಟವಾದ ರಂಗಕ್ಕೆ ಹೋಗಿ ಆ ರಂಗದಲ್ಲಿ ಅಂದ್ರೆ ಆ ಫೀಲ್ಡಲ್ಲಿ ಉನ್ನತ ಸ್ಥಾನ ಪಡಿಬೇಕು. ಆ ರೀತಿ ಮಾಡಿದ್ರೆ ನಿಮ್ಗೆ ಇಷ್ಟವಾದ ಕೆಲಸ ಮಾಡೋದ್ರಿಂದ ನಿಮ್ಗೆ ಕೊನೆಯ ತನಕ ನಿಮಗೆ ಮನಸ್ಸು ಶಾಂತಿ ಸಿಗುತ್ತೆ.